ನಮಸ್ಕಾರ ವೀಕ್ಷಕರೇ. ಚಿನ್ನದ ಬೆಲೆ ಕುಸಿಯುತ್ತಿದ್ದಂತೆ ಹಳೆಯ ಆಭರಣ ಮಾರಾಟಕ್ಕೆ ಮುಂದಾದ ಜನರು. ಕಾರಣವೇನು? ದಾಖಲೆಯ ಮಟ್ಟ ತಲುಪಿದ್ದ ಚಿನ್ನ ಬೆಲೆಗಳು ಸದ್ಯ ಕುಸಿಯುತ್ತಿರುವುದರಿಂದ ಅನೇಕರು ಹಳೆಯ ಆಭರಣಗಳನ್ನು ನಗದೀಕರಿಸಲು ಮುಂದಾಗುತ್ತಿದ್ದಾರೆ ಎಂದು ವರದಿಯಾಗಿದೆ. ಸೋಮವಾರ ಜೂನ್ 29 ಬೆಳಿಗ್ಗೆ ಚಿನ್ನದ ವಹಿವಾಟು 1 ಗ್ರಾಂಗೆ 24 ಕ್ಯಾರೆಟ್ ಸುಮಾರು 14,302 ರೂಪಾಯಿಯಾಗಿದ್ದು, ಇದು ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕಿಂತ ತುಂಬಾ ಕಡಿಮೆಯಾಗಿದೆ. ಒಂದು ವೇಳೆ ಹೀಗೆ ದರ ಕುಸಿಯುತ್ತಿದ್ದರೆ ನಮ್ಮಲ್ಲಿರುವ ಆಭರಣಗಳಿಗೆ ಕಡಿಮೆ ಮೌಲ್ಯ ಸಿಗಬಹುದು ಎಂದು ಭಯಪಡುತ್ತಿದ್ದಾರೆ. ಭಾರತೀಯ ಬುಲಿಯನ್ ಮತ್ತು ಜ್ಯುವೆಲರ್ಸ್ ಅಸೋಸಿಯೇಷನ್ ಪ್ರಕಾರ ಏಪ್ರಿಲ್-ಜೂನ್ ತ್ರೈಮಾಸಿಕದಲ್ಲಿ ಭಾರತೀಯ ಕುಟುಂಬಗಳು ಸುಮಾರು 50 ಟನ್ ಹಳೆಯ ಚಿನ್ನವನ್ನು ಮಾರಾಟ ಮಾಡಿವೆ. ಇದು ಒಂದು ವರ್ಷದ ಹಿಂದಿನಗಿಂತ 43% ಹೆಚ್ಚಾಗಿದೆ. ಕಾರಣವೇನು? ಈ ವರ್ಷದ ಆರಂಭದಲ್ಲಿ ಚಿನ್ನದ ಬೆಲೆಗಳು ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿದ್ದು, ಇತ್ತೀಚಿನ ವಾರಗಳಲ್ಲಿ ತೀವ್ರ ಕುಸಿತ ಕಂಡಿವೆ. ಹಲವು ಗ್ರಾಹಕರು ಈಗ ಬೆಲೆಗಳು ಗರಿಷ್ಠ ಮಟ್ಟವನ್ನು ತಲುಪಿರಬಹುದು ಮತ್ತು ಮತ್ತಷ್ಟು ಇಳಿಕೆಯಾಗಬಹುದು ಎಂದು ನಂಬಿದ್ದಾರೆ. ವರದಿಯ ಪ್ರಕಾರ ಇತ್ತೀಚೆಗೆ ಚಿನ್ನವು 10 ಗ್ರಾಂಗೆ ಸುಮಾರು 1.4 ಲಕ್ಷ ರೂಪಾಯಿಗಳಷ್ಟು ವಹಿವಾಟು ನಡೆಸುತ್ತಿದೆ. ಮಾರುಕಟ್ಟೆಯಲ್ಲಿ ಬೆಲೆಗಳು ಸುಮಾರು 1.2 ಲಕ್ಷ ರೂಪಾಯಿಗಳಿಗೆ ಇಳಿಯಬಹುದು ಎಂಬ ನಿರೀಕ್ಷೆಯೊಂದಿಗೆ ಹೆಚ್ಚಿನ ಜನರು ಹಳೆಯ ಆಭರಣಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವ ಬದಲು ಹಣ ಗಳಿಸಲು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಭಾರತೀಯ ಗ್ರಾಹಕರು ಚಿನ್ನದ ಹೆಚ್ಚಿನ ಬೆಲೆಯನ್ನು ನಗದು ಹಣಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ರಾಷ್ಟ್ರೀಯ ಕಾರ್ಯದರ್ಶಿ ಸುರೇಂದ್ರ ಮೆಹ್ತಾ ಅವರ ಹೇಳಿಕೆಯನ್ನು ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ. ಮತ್ತಷ್ಟು ದರ ಕುಸಿತದ ಭಯವು ಅನೇಕ ಜನರು ತಮ್ಮ ಚಿನ್ನವನ್ನು ಮಾರಾಟ ಮಾಡಲು ಮತ್ತು ತಮ್ಮ ಲಾಭಗಳನ್ನು ನಗದೀಕರಿಸಲು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು.